ನೀವು ಕೂಡ ನೀರು ಕುಡ್ಕೊಂಡು ಉಪವಾಸ ಮಾಡ್ಬೇಕಾದ್ರೆ ವಾಟರ್ ಫಾಸ್ಟಿಂಗ್ ಮಾಡ್ಬೇಕಾದ್ರೆ ಗ್ಯಾಸ್ಟ್ರಿಕ್, ತಲೆನೋವು ಮತ್ತೆ ಸುಸ್ತಾಗೋದು ಫೀಲ್ ಆಗುತ್ತಾ? ಯಾಕೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಅದನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕಂತಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ತಲೆನೋವು ಮತ್ತೆ ಸುಸ್ತಾಗೋದು. ನೀವು ಉಪವಾಸ ಮಾಡ್ಬೇಕಾದ್ರೆ ನಿಮ್ ಬ್ಲಡ್ ಅಲ್ಲಿ ಇನ್ಸುಲಿನ್ ಲೆವೆಲ್ಸ್ ತುಂಬಾನೇ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕಿಡ್ನಿಯಿಂದ ಜಾಸ್ತಿ ಸೋಡಿಯಂ ಹೊರಗೆ ಎಕ್ಸ್ಕ್ರೀಟ್ ಆಗುತ್ತೆ. ಅವಾಗ ನಿಮ್ಗೆ ತಲೆನೋವು ಮತ್ತೆ ಸುಸ್ತಾಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ 500 ml ನೀರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಬೆಳಿಗ್ಗೆ ಮತ್ತೆ ಸಂಜೆ ಕುಡಿಬೇಕು. ಅದ್ರ ಜೊತೆಗೆ ನಿಮಗೆ ತುಂಬಾ ಸುಸ್ತಾಗ್ತಿದೆ ಅಂದ್ರೆ 1 ಲೋಟ ನೀರಿಗೆ ಅರ್ಧ ಅಥವಾ 1 ಸ್ಪೂನ್ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿ ಸಿಪ್ ಬೈ ಸಿಪ್ ಕುಡಿತಾ ಬರಬೇಕು. ಅವಾಗ ನಿಮ್ಮ ಸುಸ್ತು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಎರಡನೇದಾಗಿ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ವಾರ್ಮ್ ವಾಟರ್ ಥೆರಪಿ ಮಾಡ್ಬೋದು. ಪ್ರತಿ 2 ಗಂಟೆಗಳಿಗೆ ಒಮ್ಮೆ ನೀವು ಬಿಸಿನೀರನ್ನ ಸಿಪ್ ಬೈ ಸಿಪ್ ಕುಡಿತಾ ಬರಬೇಕು. ಇದರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ನೀವು ಒಂದು ಕಾಟನ್ ಕ್ಲಾತ್ ನ ತಣ್ಣೀರಿನಲ್ಲಿ ಎದ್ಬಿಟ್ಟು ನಿಮ್ಮ ಅಬ್ಡಮಿನಲ್ ರೀಜನ್ ಹೊಟ್ಟೆ ಮೇಲೆ ಹಾಕೋಬೇಕು. ಅದ್ರ ಸುತ್ತ ಒಂದು ಡ್ರೈ ಕ್ಲಾತ್ ನ ವ್ರಾಪ್ ಮಾಡಬೇಕು. ಇದರಿಂದ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನೀವು ಜೆಂಟಲ್ ವಾಕಿಂಗ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ವಾಕ್ ಮಾಡಿದಾಗ ನಿಮ್ಮ ಗ್ಯಾಸ್ಟ್ರಿಕ್ ಮೊಟಿಲಿಟಿ ಇಂಪ್ರೂವ್ ಆಗಿ ಗ್ಯಾಸ್ಟ್ರಿಕ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ನಾನು ಕೊಟ್ಟಿದ್ದ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.